ಹತ್ರ ಯಾವುದೋ ಶೋರೂಮ್ ಇದ್ರೆ ಎಲ್ಲರೂ ಸರ್ವಿಸ್ ಮಾಡಿಸ್ಕೊಂಡು ಏನು ಪ್ರಾಬ್ಲಮ್ ಇಲ್ಲ. ಯಾವುದೇ ಕಾರಣಕ್ಕೂ ಗಾಡಿನ ಲೋಕಲ್ ವರ್ಕ್ಶಾಪ್ ಲೋಕಲ್ ಮೆಕ್ಯಾನಿಕ್ ಹತ್ರ ಮಾಡಿಸಿಲ್ಲ. ಮಾಡಿಸಿದ್ರೆ ವಾರಂಟಿ ಹೋಯ್ತು. ಕಂಪನಿಯಿಂದ ನಿಮಗೆ 5 ವರ್ಷ ಅಥವಾ 75,000 ಕಿಲೋಮೀಟರ್ ಇಂಜಿನ್ ವಾರಂಟಿ ಇರುತ್ತೆ. ಹಾಗಾಗಿ ದಯವಿಟ್ಟು ಗಾಡಿನ ಶೋರೂಮ್ನಲ್ಲೇ ಸರ್ವಿಸ್ ಮಾಡಿ. ಬೇರೆ ನಿಮ್ಗೆ ಏನಾದರೂ ಡೌಟ್ ಇದ್ರೆ ನೀವು ಕೇಳ್ಬೋದು. ಎಕ್ಸ್ಟ್ರಾ ಫಿಟ್ಟಿಂಗಲ್ಲಿ ಕ್ಲಿಪ್ಪರ್ ಹಾಕಿದ್ದೀವಿ, ಟೈಮ್ ಕವರ್ ಹಾಕಿದ್ದೀವಿ, ಲೇಡೀಸ್ ಹ್ಯಾಂಡಲ್ ಹಾಕಿದ್ದೀವಿ, ಹೆಲ್ಮೆಟ್ ಲಾಕ್ ಹಾಕಿದ್ದೀನಿ, ಅದರ ಕೀ ಇಲ್ಲಿದೆ. ಗಾಡಿ ಕವರ್ ಕೊಡ್ತೀನಿ, ಸೀಟ್ ಕವರು ಫಸ್ಟ್ ಸರ್ವಿಸ್ ಬಂದಾಗ ಹಾಕ್ಕೊಡ್ತೀನಿ. ನಂಬರ್ ಪ್ಲೇಟ್ ಬಿಲ್ಡಿಂಗು ನಿಮಗೆ ಮೆಸೇಜ್ ಬರುತ್ತೆ. ಪ್ಲೇಟ್ ಬಂದರೆ ನಾವೆರಡು ಹಾಕ್ಕೊಡ್ತೀವಿ. ಇದಕ್ಕೆ ಇಂಡಿಕೇಟರ್ ಬದಲು ಹಾಕೋ ಆಪ್ಷನ್ ಇಲ್ಲ, ಹಾಗಾಗಿ ಹಾಕಿಲ್ಲ. ಓಕೆನಾ? ಬೇರೆ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ನಿಮಗೆ ಏನು ಕ್ವಶನ್ಸ್ ಏನಿಲ್ಲ. ಶೋರೂಮ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು, ನಿಮ್ಮ ಅನಿಸಿಕೆ ಏನು? ನೀವು ಕೇಳಿಸುತ್ತಾನೆ ಸರ್. ನೀವು ಕೇಳಿರೋ ಟೈಮಿಗೆ ನೀವು ಕೇಳಿರೋ ಗಾಡಿನ ಕರೆಕ್ಟ್ ಟೈಮಿಗೆ ಗಾಡಿ ಬಂದಿದೆಯಲ್ಲ. ನಿಮಗೆ ಫೈನಾನ್ಸ್ ಸ್ಕೀಮು ಎಲ್ಲ ಎಕ್ಸ್ಪ್ಲೈನ್ ಮಾಡಿ ನೀಟಾಗಿ ಹೇಳಿದಾರ? ಏನೋ ತೊಂದರೆ ಇಲ್ಲ ಅದರಲ್ಲಿ? ಓಕೆ, EMI ಆಮೇಲೆ ನಿಮಗೆ ಡೌನ್ ಪೇಮೆಂಟ್ ಎಷ್ಟಿದೆ, ಏನೇನಿದೆ, ಎಲ್ಲ ಚಾರ್ಜಸ್ಗಳೆಲ್ಲ ಎಕ್ಸ್ಪ್ಲೈನ್ ಮಾಡಿದಾರಲ್ವಾ? ಓಕೆ ಸರ್, ಆಲ್ ದಿ ಬೆಸ್ಟ್ ಸರ್. ಥ್ಯಾಂಕ್ ಯು ಒನ್ಸ್ ಅಗೇನ್. ಹ್ಯಾಪಿ ಮೋಟಿವ್.